ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಲ್ಕತ್ತಾದಲ್ಲಿ ಮಮತಾ ಬೇಗಂ ಅವರ ಸರ್ಕಾರ ಇದ್ದಾಗ ಕಲ್ಕತ್ತಾ ಹೈಕೋರ್ಟಿನ ಜಡ್ಜ್ಗಳನ್ನು ಹೇಗೆ ಗೋಳಾಡಿಸ್ತಾ ಇದ್ರು ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸ್ತೇನೆ, ಅರ್ಹುತ್ತೇನೆ ಅನ್ನುವಂಥ ವಿಚಾರವನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತೇನೆ. ಭಾಳ ವರ್ಣರಂಜಿತವಾದಂಥ ಕತೆ, ಅಷ್ಟೇ ಶೋಚನೀಯವಾದದ್ದು. ಯಾಕೆಂದರೆ ನ್ಯಾಯಾಂಗದ ಮೇಲೆಯೇ ಈ ರೀತಿ ಒಂದು ಸರ್ಕಾರ ದಬಾವಣೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಮತ್ತು ಇನ್ನು ಜನಸಾಮಾನ್ಯರು ಯಾರನ್ನ ನಂಬಬೇಕು? ಅಂಥ ಹೀನಾಯ ಸ್ಥಿತಿಗೆ, ಶೋಚನೀಯ ಸ್ಥಿತಿಗೆ ಅಲ್ಲಿಯ ನ್ಯಾಯಾಂಗ ವ್ಯವಸ್ಥೆಯನ್ನು ತಂದಿದ್ದರು ಮಮತಾ ಬೇಗಂ. ಆದರೆ ಬಾಯಿ ಮುಚ್ಚಿಕೊಂಡು ಜಡ್ಜ್ಗಳು ಚಕಾರ ಶಬ್ದವನ್ನು ಹೇಳಲಾರದೆ ಎಲ್ಲವನ್ನು ನುಂಗಿಕೊಂಡು ಕೂತಿದ್ರು. ಅದು ವಿಧಿಯ ವಿಪರ್ಯಾಸ. ನೋಡಿ ಎಂಥ ಕಾಲಘಟ್ಟ ಇತ್ತು ಒಂದು ಕಾಲಕ್ಕೆ. ಅಂದರೆ ಇದ್ಯಾವುದು ಹೊರಗೆ ಬರಲಿಲ್ಲ. ನ್ಯಾಷನಲ್ ಚಾನಲ್ಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂತ ನರೇಂದ್ರ ಮೋದಿ ಅವ್ರ ಮೇಲೆ ನಿರಂಕುಶ ಪ್ರಭುತ್ವ ಇದೆ ಅಂತಾರೆ, ಆತರ ಬಗ್ಗೆ ಸರ್ವಾಧಿಕಾರಿ ಅಂತಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಹೈಕೋರ್ಟಿನ ಜಡ್ಜ್ಗಳು ಉಸಿರಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಕೇಸು ತನಗೆ ಹೇಗೆ ಬೇಕೋ ಹಾಗೆ ನಡೆಯುವ ಹಾಗೆ ನೋಡ್ಕೋತಾ ಇದ್ರು. ಅದಕ್ಕಿಂತ ಮುಂಚೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಬೆಳವಣಿಗೆಯನ್ನು ಹೇಳ್ಬಿಡ್ತೀನಿ. ಅದಾದಮೇಲೆ ಜಡ್ಜ್ಗಳ ವಿಚಾರಕ್ಕೆ ಬರೋಣ. ಅಭಿಷೇಕ್ ಬ್ಯಾನರ್ಜಿ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ. ನಿನ್ನೆ ಕಲ್ಕತ್ತಾ ಹೈಕೋರ್ಟ್ಗೆ ಮೊರೆ ಹೋಗಿದ್ದರು. ಯಾವ ವಿಷಯಕ್ಕೆ ಹೋಗಿದ್ದರು? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನನ್ನನ್ನು ಬಂಧಿಸಬಾರದು, ಅದಕ್ಕೆ ನನಗೆ ಆ್ಯಂಟಿಸಿಪೇಟರಿ ಬೇಲನ್ನು ಕೊಡಬೇಕು, ಹಾಗಾದರೆ ನಾನು ವಿಚಾರಣೆಗೆ ಹಾಜರಾಗ್ತೇನೆ. ನಿಮಗೆ ಗೊತ್ತು, ಈಗಾಗಲೇ ಹೇಳಿದ್ದೀನಿ, ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಯಾವ ದುಡ್ಡನ್ನೇ ಎತ್ಕೊಂಡು ಹೋಗಿದ್ರು ಚಟರ್ಜಿ, ಆ ದುಡ್ಡು ಬಂದದ್ದು ಅಭಿಷೇಕ್ ಬ್ಯಾನರ್ಜಿ ಹತ್ರ. ಅಭಿಷೇಕ್ ಬ್ಯಾನರ್ಜಿ ಆ ದುಡ್ಡಲ್ಲಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದರು. ಆ ಕಂಪನಿ ಹೆಸರು ಲೀವ್ಸ್ ಆ್ಯಂಡ್ ಬೌಂಡ್ಸ್ ಅಂಥೇಳಿ. ಒಟ್ಟು 40 ಪ್ರಾಪರ್ಟಿಗಳನ್ನು ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಮತ್ತು CBI ಅವರು ಗುರ್ತು ಹಾಕ್ಕೊಂಡಿದ್ದಾರೆ. ಅನಧಿಕೃತವಾದಂಥ, ಬೇನಾಮಿ ಆಸ್ತಿ ಆಗಿರುವಂಥ, ಆರ್ಥಿಕ ಅಪರಾಧಗಳನ್ನು ಒಳಗೊಂಡಂಥ 40 ಅಭಿಷೇಕ್ ಬ್ಯಾನರ್ಜಿ ಆಸ್ತಿಗಳನ್ನು ಗುರ್ತು ಹಾಕ್ಕೊಂಡಿದ್ದಾರೆ ಈ CBI ED ಅವರು. ಈಗಾಗಲೇ ಅದರ ಮೇಲೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅದರಲ್ಲಿ 16 ಪ್ರಾಪರ್ಟಿಗಳು ಲೀವ್ಸ್ ಆ್ಯಂಡ್ ಬೌಂಡ್ಸ್ ಕಂಪ್ನಿಯು. ಈ ಲೀವ್ಸ್ ಆ್ಯಂಡ್ ಬೌಂಡ್ನ 16 ಆಸ್ತಿಗಳೇನಿದ್ದಾವೆ, ಆ ಆಸ್ತಿಗಳನ್ನು ಖರೀದಿ ಮಾಡಿದ್ದು ಈ ಶಿಕ್ಷಕರ ಘೋಟಾಲದಲ್ಲಿ, ಈ ಹಗರಣದಲ್ಲಿ ಬಂದಂಥ ದುಡ್ಡಿಂದ. ಪಾರ್ಥ್ ಚಟರ್ಜಿ ಮತ್ತು ಸುಪ್ರಿಯಾ ಮುಖರ್ಜಿ ಕೊಟ್ಟಂಥ ದುಡ್ಡಿನಲ್ಲಿ ಈತ ಎಲ್ಲ ಕಡೆ ಪ್ರಾಪರ್ಟಿ ಖರೀದಿ ಮಾಡಿದ್ದು. ಇದು ಹೆಂಗೆ ಗೊತ್ತಾಯಿತು? ಇದೇ ದುಡ್ಡನ್ನು ಬಳಸಿದ್ದಾರೆ ಅಂತ ಹೆಂಗೆ ಗೊತ್ತಾಯಿತು? ಭಾಳ ಯಾರಾದರೂ ಪ್ರಶ್ನೆ ಕೇಳಬೇಕಾದಂಥ ವಿಚಾರ. ಕಾಮನ್ ಸೆನ್ಸು. ನಾನು ಹೇಳಿದ್ದನ್ನೆಲ್ಲ ನೀವು ಒಪ್ಪಬೇಕಾಗಿಲ್ಲ, ನೀವು ತಾಳೆ ಮಾಡಿ ನೋಡೋಕೆ ನಾನು ಯಾವಾಗಲೂ ಹೇಳ್ತೇನೆ. ಕ್ರಾಸ್ ಚೆಕ್ ಮಾಡಿ, ನಾನು ಹೇಳಿರುವ ಹೆಸರುಗಳನ್ನು ಗೂಗಲಲ್ಲಿ ಟೈಪ್ ಮಾಡಿರಿ. ಆವಾಗ ನಿಮ್ಗೆ ಇನ್ನಷ್ಟು ಖಚಿತ ಆಗತ್ತೆ. ನಿಖರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರವೀಂದ್ರ ಜೋಶಿ ಅಂತ ಇನ್ನಷ್ಟು ಖಚಿತ ಆಗತ್ತೆ. ಆವಾಗ ನಿಮ್ಮ ಸಮಯದ ಮೌಲ್ಯ ಏನಿದೆ ಅದು ವ್ಯರ್ಥ ಆಗ್ತಾ ಇಲ್ಲ ಅನ್ನೋದು ಖಚಿತ ಆಗುತ್ತೆ. ನಾವು ಕಥಾ ಕಾಲಕ್ಷೇಪವನ್ನು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ನಡೆದಿರುವಂಥ ಬೆಳವಣಿಗೆಯನ್ನು. ಇರಲಿ, ಹೇಗೆ ಗೊತ್ತಾಯಿತು ಲೀವ್ಸ್ ಆ್ಯಂಡ್ ಬೌಂಡ್ಸ್ ಕಂಪ್ನಿಯಲ್ಲೇ ದುಡ್ಡನ್ನು ತೊಡಗಿಸಿದ್ದಾರೆ ಅಂಥೇಳಿ? ಈ ಲೀವ್ಸ್ ಆ್ಯಂಡ್ ಬೌಂಡ್ಸ್ ಅನ್ನುವಂಥ ಕಂಪ್ನಿ ಇದ್ದಾರೆ, ಅಲ್ಲದು CEO ಈ ಅಭಿಷೇಕ್ ಬ್ಯಾನರ್ಜಿ. ಇದಕ್ಕೊಬ್ಬರ COO ಇದ್ದಾರೆ. ಆ COO ಹೆಸರು ಸುಜಯ್ ಕೃಷ್ಣ ಬದೋ ಅಂಥೇಳಿ ಆತನ ಹೆಸರು. ಈ ಸುಜಯ್ ಕೃಷ್ಣ ಬದೋ, BAD ಆತನ ಹೆಸರು, ಅಲ್ಲಿ ಬೋಧೋ ಅಂತ ಕರೀತಾರಲ್ಲಿ. ಇದಲ್ಲ ಸುಜಯ್ ಕೃಷ್ಣ ಬದೋ, ಈತ CEO ಅಲ್ಲಿ COO. ಈ COO ಮತ್ತು CEO ಮಧ್ಯೆ ನಡೆದಂಥ ವ್ಯವಹಾರಗಳ ಆಡಿಯೋ ರೆಕಾರ್ಡಿಂಗ್ ಇದೆಯಲ್ಲ, ಈ ಆಡಿಯೋ ರೆಕಾರ್ಡಿಂಗ್ಗಳನ್ನು ಧ್ವನಿ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತ ಮಮತಾ ಬೇಗಂ ಅವರು ಇನ್ನಿಲ್ಲದ ಹಾಗೆ ಒತ್ತಡವನ್ನು ಹಾಕಿ ಬಹಳಷ್ಟು ದಿನಗಳ ಕಾಲ ತಮ್ಮ ಅಧಿಕಾರ ಇದ್ದಾಗ ತಳ್ಕೊಂಬಂದ್ಬಿಟ್ಟಿದ್ರು. ಇವರೇನು ಹೇಳ್ತಾ ಇದ್ರು? ಈ ಸುಜಯ್ ಕೃಷ್ಣ ಏನಿದಲ್ಲ, ಈ ಸುಜಯ್ ಕೃಷ್ಣ ಮಾತಾಡಿದ್ದಲ್ವೇ ಅಲ್ಲ, ಆತನ ಧ್ವನಿ ಅಲ್ಲ, ಯಾರೋ ಅನುಕರಣೆ ಮಾಡಿ, ಮಿಮಿಕ್ ಮಾಡಿ, ಆತ ಅಭಿಷೇಕ್ ಬ್ಯಾನರ್ಜಿ ಜೊತೆ ಮಾತಾಡ್ದಂಗೆ ಮಾಡಿ ನಮ್ಮನ್ನು ಸಿಕ್ಕಾಕ್ಸಿದ್ದಾರೆ, ಇದು ಧ್ವನಿ ಸರಿಯಿಲ್ಲ, ಇದು ಸುಳ್ಳು ಇದು ಅಂತ ಸಾಬೀತು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಕೊನೆಗೆ ಒಬ್ಬ ಜಡ್ಜ್ ಇದ್ದರು, ಜಸ್ಟಿಸ್ ಅಮೃತಾ ಸಿನ್ಹಾ ಅಂತೇಳಿ. ಈ ಜಸ್ಟಿಸ್ ಅಮೃತಾ ಸಿನ್ಹಾ ಏನು ಮಾಡಿದ್ರು? ಈಕೆ ಗಟ್ಟಿಗೆತ್ತಿ. ಈಕೆ ಯಾವ ರೀತಿ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಅಂದರೆ, ಯಾವುದೇ ಕರಪ್ಷನ್ ಚಾರ್ಜ್ ಆಗಲಿ, ಯಾವುದೇ ಸ್ಕ್ಯಾಮ್ ಇರಲಿ, ಯಾವುದೇ ಪ್ರಕರಣ ಇರಲಿ, ಕರಾರುವಾಕ್ಕಾಗಿ ಜಡ್ಜ್ಮೆಂಟ್ ಕೊಟ್ಟಂಥ, ಅತ್ಯಂತ ಕಠೋರವಾಗಿ ನಡ್ಕೊಳ್ಳುವಂಥ, ಯಾವುದೇ ವಿನಾಯಿತಿಯನ್ನು ಕೊಡಲಾರದಂಥ, ಬೆಂಚ್ ಫಿಕ್ಸಿಂಗಿಗೆ ಅವಕಾಶ ಕೊಡಲಾರದಂಥ ಜಡ್ಜಿಗೆ ಅಮೃತಾ ಸಿನ್ಹಾ.
ಈಕೆ ಎಷ್ಟು ಸ್ಟ್ರಿಕ್ಟ್ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಈಕೆ ಗಂಡನನ್ನೇ ಎತ್ತಕೊಂಡು ಹೋಗ್ಬಿಟ್ಟಿದ್ರು ಇವ್ರು. ಹೆಂಗಿದ್ದಾರೆ ನೋಡ್ರಿ, ಪಶ್ಚಿಮ ಬಂಗಾಳದ TMCಯ ರೌಡಿಗಳು ಎಂಥವ್ರು ಅಂದರೆ, ಅಮೃತಾ ಸಿನ್ಹಾ ಈ ರೀತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಆಕೆ ಗಂಡ ಲಾಯರು, ಅಮೃತಾ ಸಿನ್ಹಾನ ಗಂಡ, ಆತನನ್ನೇ ಎತ್ತಾಕೊಂಡು ಹೋಗ್ಬಿಡೋದು. ಆಕೆ ಅವಾಗ ಹೆದರಿ ಏನು ಮಾಡ್ತಾರೆ, ಬೆಂಚಿಂದ ಹಿಂದೆ ಸರಿತಾರೆ, ಅಥವಾ ಆ ಪ್ರಕರಣವನ್ನು ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ. ಇದು ಇವರ ಟ್ಯಾಕ್ಟಿಕ್ಸ್ ಆಗಿತ್ತು. ಆದರೆ ಅಮೃತಾ ಸಿನ್ಹಾ ಏನು ಮಾಡಿದರು, ನಾನು ಇದರ ಧ್ವನಿಯನ್ನು ಪರೀಕ್ಷೆಯನ್ನು ಮಾಡ್ತೀನಿ ಅಂತ. ಪರೀಕ್ಷೆ ಮಾಡಿದಾಗ ಈ ಸುಜಯ್ ಕೃಷ್ಣ ಏನಿದ್ದಾನೆ, ಈತನ ಕಾಲಿಘಾಟ್ ಕಾಕರು ಅಂತ ಕರೀತಾರೆ ಇವನಿಗೆ, ಸುಜಯ್ ಕೃಷ್ಣಗೆ. ಈತನ ಧ್ವನಿ ಅಭಿಷೇಕ್ ಬ್ಯಾನರ್ಜಿ ಜೊತೆ ಮಾತಾಡಿದ್ದು ಖಚಿತ ಆಗೋಯ್ತು, ಈತನದೇ ಮಾತು ಅಂತ. ಅದರಲ್ಲಿ ಮನಿ ಟ್ರಾನ್ಸಾಕ್ಷನ್ನ ಇಷ್ಟು ಮಾಹಿತಿಗಳು ಇದ್ದಾವೆ. ಈ ಇಷ್ಟು ಮಾಹಿತಿಗಳಿರೋದ್ರಿಂದ ನಡೆದಿರುವಂಥ ಆರ್ಥಿಕ ಅಪರಾಧ ಖಚಿತಗೊಂಡಿದೆ. ಹೀಗಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನನ್ನು ಬಂಧಿಸುವುದು 100ಕ್ಕೆ 100ರಷ್ಟು ಗ್ಯಾರಂಟಿ. ಅಭಿಷೇಕ್ ಬ್ಯಾನರ್ಜಿನ ಸಾಕ್ಷ್ಯಾಧಾರ ಎದುರುಗಡೆ ರೆಡಿ ಇದ್ದಾವೆ. ಅಭಿಷೇಕ್ ಬ್ಯಾನರ್ಜಿ ಒಂದು ಪ್ರಕರಣದಲ್ಲಿ ತಪ್ಪಿಸ್ಕೊಂಡ್ರೆ ಇನ್ನೊಂದು ಪ್ರಕರಣ ತಪ್ಪಿಸ್ಕೊಂಡ್ರೆ ಮತ್ತೊಂದು ಪ್ರಕರಣ, ಹೀಗೆ ಮೈತುಂಬ ಜೇನುಗೂಡಿನ ಹಾಗೆ ಆತನ ಮೇಲೆ ಜೇನು ನೊಣಗಳ ಹಾಗೆ ಪ್ರಕರಣಗಳು ಏರ್ತವಿನ ಮೇಲೆ ಒಂದಲ್ಲ ಎರಡಲ್ಲ. ಎರಡನೇದು ಪಕ್ಷ ಸಾಥ್ ಕೊಡ್ತಾ ಇಲ್ಲ. ನೋಡಿ ಮಜಾ ನೋಡಿ, ಈತ MBA ಮಾಡಿದ್ದೀನಿ ಅಂತ ಹೇಳ್ತಾನೆ. ಯಾವ ಇನ್ಸ್ಟಿಟ್ಯೂಟಿಂದ ಮಾಡಿದ್ನಲ್ಲ ಆ ಇನ್ಸ್ಟಿಟ್ಯೂಟಿಗೆ ಅಡ್ರೆಸ್ಗೆ ಇಲ್ಲ, ಅದನ್ನು ಕ್ಲೋಸ್ ಮಾಡ್ಕೊಂಡು ಹೋಗಾಯಿತು. ಅಂದರೆ ಸುಳ್ಳು MBA ಈತನದು ಅಂತ ಒಂದನೇದ್ದು. ಎರಡನೇದು ಈತ ಭಾಳ ಹಳಬೆಯನ್ನಲ್ಲ ರಾಜಕಾರಣಕ್ಕೆ. 2014ರಲ್ಲಿ ಈಕೆಯನ್ನು ಭಾಯ್ಪೋನನ್ನು ಕರ್ಕೊಂಬಂದರು ಮಮತಾ ಬೇಗಂ. ಅಲ್ಲಿವರೆಗೂ ರಾಜಕೀಯದಲ್ಲಿರಲ್ಲ. ಅಂದರೆ 12 ವರ್ಷಗಳ ಇತಿಹಾಸ. ಬಂದ ತಕ್ಷಣವೇ ಈತ ಇದ್ದಕ್ಕಿದ್ದ ಹಾಗೆ ಕ್ರೌನ್ ಪ್ರಿನ್ಸ್ ರೀತಿ, ಮೊಹಮ್ಮದ್ ಬಿನ್ ಸಲ್ಮಾನ್ ಇದಲ್ಲ ಸೌದಿ ಅರೇಬಿಯಾ, ಆ ರೀತಿಯದಾದಂಥ ಸಿಂಹಾಸನಾರೂಢನಾದಂಥ ಯುವರಾಜಕುಮಾರ ಈತ. ಬಂದ ತಕ್ಷಣ ಮುಂದೆ ಕಾರುಗಳು, ಹಿಂದೆ ಬೆಂಗಾವಲು ವಾಹನಗಳು, ಮುಂದೆ ಕಾರುಗಳು ಎಲ್ಲ ಈತನ ಜೊತೆ ದರ್ಬಾರು ಶುರು ಆಗೋಯ್ತು. ಹೀಗಾಗಿ ನಾನು ಆಡಿದ್ದೆ ಆಟ ಮಾಡಿದ್ದೆ ಪಾಠ ಅಂಥೇಳಿ ಎಲ್ಲ ಕಡೆಯಿಂದ ಈತ ಕ್ರೈಮ್ ಸಿಂಡಿಕೇಟು, ಕರಪ್ಷನ್ ಸಿಂಡಿಕೇಟನ್ನು ಇನ್ನಿಲ್ಲದ ಹಾಗೆ ಬೆಳೆಸ್ಕೊಂಬಂದ. ಎಲ್ಲ ಕಡೆ ನಾನೇನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಕಟ್ಮನಿ, ಇಷ್ಟೂ ಕಟ್ಮನಿಯ ಮೂಲ ಸೂತ್ರಧಾರ ಬರಬೇಕಾದಂಥ ಇಷ್ಟೂ ದುಡ್ಡು ಈತನ ಬಳಿ ಬರೋದು, ಈತನ ಶಾಂತಿನಿಕೇತನದಲ್ಲಿ ಮತ್ತು ಈತನದ ಇನ್ನೊಂದು ಆಫೀಸ್ ಇದೆ, ಆ ಆಫೀಸ್ನಲ್ಲಿ ಬರೋದು, ಅಲ್ಲಿಂದ ವ್ಯವಹಾರ ನಡೀತಾ ಇತ್ತು. ಈಗೇನಾಗಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಯಾವಾಗ ಇಷ್ಟೆಲ್ಲ ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರೋ, ಈ ಲೀವ್ಸ್ ಆ್ಯಂಡ್ ಬೌಂಡ್ಸ್ ಅನ್ನುವಂಥ ಕಂಪ್ನಿಗೆ ಆ ದುಡ್ಡು ಹೋಗಿದೆ, ಪ್ರಾಥಮಿಕ ಶಾಲಾ ಹಗರಣದ ಶಿಕ್ಷಕರ ನೇಮಕಾತಿ ಹಗರಣದ ದುಡ್ಡು ಹೋಗಿದೆ ಅನ್ನುವಂಥ ಖಚಿತತೆ ಆಗಿದೆಯೋ, ಈತನ ಬಂಧಿಸ್ತಾರೆ ಅಂತ ತಪ್ಪಿಸ್ಕೊಂಡು ಆಡಾಡ್ತಾ ಇದ್ದಾನೆ. ಇನ್ನು ಜಡ್ಜ್ಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಹಿಂದೊಬ್ಬರು ಜಡ್ಜ್ ಇದ್ದು, ನಿಮ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಅವ್ರ ಬಗ್ಗೆ ಭಾಳಷ್ಟು ಸಂಚಿಕೆಯಲ್ಲಿ ಮಾತಾಡಿದ್ದೀನಿ. ಅಭಿಜಿತ್ ಗಂಗೋಪಾಧ್ಯಾಯ ಅಂತಿದ್ರು. ಈ ಅಭಿಜಿತ್ ಗಂಗೋಪಾಧ್ಯಾಯಗೆ ಒಂದು ಸವಾಲನ್ನು ಹಾಕಿದ್ರು ಮಮತಾ ಬೇಗಂ. ಏನಂತ ಸವಾಲು ಹಾಕಿದ್ರು ಅಂದರೆ, ಅಲ್ಲಿ ಹೈಕೋರ್ಟ್ನಲ್ಲಿ ಬೆಂಚಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಟ್ಟಂಗಲ್ಲ, ಜನರ ಮಧ್ಯೆ ಹೋಗಿ ಮತ ಹಾಕಿಸಿಕೊಂಡು ಗೆದ್ದು ಬರೋದಿದೆಯಲ್ಲ ಅದು ತಾಕತ್ತು, ಬಾಯಿಗೆ ಬಂದ ಹಾಗೆ ಜಡ್ಜ್ಮೆಂಟ್ ಕೊಡೋದಲ್ಲ ಅಂತ ಸವಾಲು ಹಾಕಿದರು ಅಭಿಜಿತ್ ಗಂಗೋಪಾಧ್ಯಾಯಗೆ. ಅಭಿಜಿತ್ ಗಂಗೂಲಿ ಅಂತಲೂ ಹೇಳ್ತಾರೆ ಅವ್ರಿಗೆ. ಆತ ಎಷ್ಟು ನಿಷ್ಪಕ್ಷಪಾತಿ ಅಂದರೆ, ಆಮೇಲೆ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾಯಿದ್ರು ಅಂದರೆ, ಎಷ್ಟು ಶ್ರದ್ಧೆಯಿಂದ ದಕ್ಷತೆಯಿಂದ, ಎಂಥ ಮೇಧಾವಿ ಅಂದರೆ, ಅವ್ರು ಕೊಟ್ಟಂಥ ಜಡ್ಜ್ಮೆಂಟ್ಗೆ ಹಳೆಯವೆಲ್ಲ ನೋಡಿ ನೀವು. ಮಮತಾ ಬೇಗಂಗೆ ಬಾಯಿಗೆ ಬಂದ ಹಾಗೆ ಛೀಮಾರಿ ಹಾಕಿದಂಥ ಮನುಷ್ಯ ಆತ. ಆತನಿಗೆ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಡ್ಲಿಕ್ಕೆ ಶುರು ಮಾಡಿದರು. ಆತನ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು, ಆತನ ವಿರುದ್ಧ ಪೋಸ್ಟರ್ ಅಂಟಿಸೋದು, ಉಗುಳೋದು, ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು, ಅವ್ರ ಕುಟುಂಬದವ್ರನ್ನ ಹೆದರಿಸೋದು, ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಕೊನೆಗೆ ಏನು ಮಾಡಿದ್ರು ಗೊತ್ತಾ, ಅಭಿಜಿತ್ ಗಂಗೋಪಾಧ್ಯಾಯ ಆಕೆಯ ಸವಾಲನ್ನು ಸ್ವೀಕಾರ ಮಾಡಿ, ನಾನು ಜಡ್ಜ್ ಆಗಿರೋದು ಜನರಿಂದ ಅಲ್ಲ ಅಂತ ಹೇಳಿದೆಲ್ಲ, ನಾನು ಚುನಾವಣೆಯಲ್ಲಿ ನಿಂತು ಗೆದ್ದು ನಾನು ನಿನ್ನ ಹಾಗೆ ಗೆದ್ದು ತೋರಿಸ್ತೇನೆ ಅಂಥೇಳಿ ತಮ್ಮ ಜಡ್ಜ್ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ, ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾರೆ, ಚುನಾವಣೆಯಲ್ಲಿ ನಿಂತು ಗೆಲುವನ್ನು ಸಾಧಿಸ್ತಾರೆ. ಅಂಥ ಧಾಡಿಸಿತನ ಇರೋದು ಎಷ್ಟು ಜನರಿಗಿರುತ್ತೆ. ಭಾಳಷ್ಟು ಜನ ಜಡ್ಜ್ಗಳು ಏನು ಮಾಡ್ತಾರೆ, ಯಾವಾಗ ಈ ರೀತಿ ಕುಟುಂಬದವ್ರಿಗೆ ಗಲಾಟೆ ಮಾಡ್ತಾರೆ ಹಿಂಗೆ ಅಂತ ಗೊತ್ತಾಗತ್ತಲ್ಲ, ಆ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಬೇಡ ಬಿಡು ಅಂತ ಒಂದೋ ಪೀಠದಿಂದ ಹಿಂದೆ ಸರಿತಾರೆ. ಮೊನ್ನೆ ನಾನು ಹೇಳಿದೆ, ದಿಲ್ಲಿಯ ಹೈಕೋರ್ಟ್ ಪ್ರಕರಣದಲ್ಲಿ, ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಇದ್ರ ಬಗ್ಗೆ ಬೇಕಾದಷ್ಟು ಮಾತಾಡಿದ, ರೆಕ್ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿದೆ ನಾನು. ಹಿಂದೆ ಸಾರದು ಬಿಡ್ತಾರೆ, ಇಲ್ಲ ಇವರಿಗೆ ಅನುಕೂಲ ಆಗುವ ಹಾಗೆ ಹೇಳ್ತಾರೆ. ಇವ್ರಿಗೊಬ್ಬ ಮಿನಿಸ್ಟರ್ ಆಫ್ ಲಾ ಇದ್ದ, ಮೊಲಯ್ ಘಾತಕ್ ಅಂತ ಆತನ ಹೆಸರು, MOLOIGHATAK, ಮೊಲಯ್ ಘಾತಕ್ ಅಂತೇಳಿ ಆತನ ಹೆಸರು. ಆತ ಲಾ ಮಿನಿಸ್ಟರು ಈಕೆಯ ಇದರಲ್ಲಿ ಸಚಿವ ಸಂಪುಟದಲ್ಲಿ. ಈತ ಏನು ಮಾಡ್ತಿದ್ದ, ಬೆಂಚನ್ನು ಸರ್ಚ್ ಮಾಡ್ತಿದ್ದ. ಬೆಂಚ್ ಸರ್ಚ್ ಮಾಡಿ ಜಸ್ಟಿಸ್ ರಾಜಶೇಖರ್ ಮಾಂತಾ ಅನ್ನುವಂಥ ಜಡ್ಜನ್ನು ಬೆಂಚ್ಗೆ ಬರೋ ಹಾಗೆ ನೋಡ್ಕೊತಾ ಇದ್ದ.
ನೀವು ಗೂಗಲ್ಗೆ ಹೋದರೆ ಜಸ್ಟಿಸ್ ರಾಜಶೇಖರ್ ಮಾಂತಾ ಅಂತ ಹೊಡೆದ್ರೆ ಬರುತ್ತೆ ನಿಮಗೆ. ಅಲ್ಲಿ ಪಾಸ್ ಮಾಡಿಸ್ಕೊಂಡ್ಬಿಡೋದು ಕೆಲಸ ಪಾಸ್ ಮಾಡಿಸ್ಕೊಂಡು ನಾಳೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಇವ್ರ ಪರವಾಗಿನೇ ಆಗಿರ್ಬೇಕು. ಆ ರೀತಿ ವ್ಯವಹಾರವನ್ನು ಮಾಡ್ತಾ ಇದ್ದ ಈ ಮೊಲಯ್ ಘಾತಕ್. ಈಗ ಮೊಲಯ್ ಘಾತಕ್ಕೆಲ್ಲ ಇವ್ರ ಸರ್ಕಾರವೂ ಇಲ್ಲ. ಈ ಬಿಸ್ವಜಿತ್ ಏನಿದಾರಲ್ಲ, ಬಿಸ್ವಜಿತ್ ಬಾಸು ಅನ್ನುವಂಥ ಜಡ್ಜ್ ಇದ್ದಾರಲ್ಲ, ಇವ್ರು ಏನು ಮಾಡಿದರು, ಈ ಯಾವ ಹಗರಣ ಇತ್ತಲ್ಲ, ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಹಗರಣ, ಇಷ್ಟೂ ಶಿಕ್ಷಕರನ್ನು ಏಕದಮ್ ಅವ್ರನ್ನ ಬೀದಿಗೆ ಮುಕ್ಕಿ ಚೆಲ್ಲಿಬಿಟ್ರು. ಇಡೀ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾದಂಥ ಗೋಜಲಾಗಿದೆ. ಅವರ ಯಾವುದೇ ಆನ್ಸರ್ ಶೀಟ್ಗಳಿಲ್ಲ. ಬೇಕು ಅಂತಲೇ ಅವನ್ನೆಲ್ಲ ಕದ್ದು ಹಾಕಿದ್ದಾರೆ, ಹರಿದು ಹಾಕಿದ್ದಾರೆ, ಸುಟ್ಟಿದ್ದಾರೆ, ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾರೆ. ಆದ್ದರಿಂದ ಒಳ್ಳೆಯವರು ಕೆಟ್ಟವರು ನೋಡಿದ್ರೆ ಇಷ್ಟು ಶಿಕ್ಷಕರು ಬೇಡ ಇದು ಒಂದು ಆದೇಶ ಮಾಡಿ ಬಿಸ್ವಜಿತ್ ಬಾಸು ಅಂತೇಳಿ. ಯಾವಾಗ ಬಿಸ್ವಜಿತ್ ಬಾಸು ಈ ರೀತಿ ಆರ್ಡರ್ ಮಾಡಿದರು ಜಸ್ಟಿಸ್ ಬಿಸ್ವಜಿತ್ ಬಾಸು, ಇಡೀ ಊರು ತುಂಬ ಅವ್ರ ಪೋಸ್ಟರ್ ಅಂಟಿಸ್ಲಾಯಿತು. ಉಗಳೋದು, ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದು, ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು, ಈ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಇವ್ರದ್ದೊಂದು ಮೋಡಸ್ ಆಪರಂಡಿ ಇತ್ತು. ಏನು ಮೋಡಸ್ ಆಪರಂಡಿ ಅಂದರೆ, ಇವತ್ತು ಕೋರ್ಟ್ನಲ್ಲಿ TMC ಕೇಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಈ TMC ಇದೆ ಒಂದಷ್ಟು ಜನ ಕಾರ್ಯಕರ್ತರ ರೀತಿ ಇರುವಂಥ ಲಾಯರ್ಗಳಿದೆ. ಆ ಲಾಯರ್ಗಳದ್ದು ಒಂದು ಗ್ರೂಪ್, ಆ ಗ್ರೂಪಿಂದ ಮೆಸೇಜ್ ಹಾಕೋದು, ಇವತ್ತು ಮಧ್ಯಾಹ್ನ 2 ಗಂಟೆಗೆ ಈ ಕೋರ್ಟ್ ರೂಮ್ನಲ್ಲಿ, ಈ ಕೋರ್ಟ್ ಹಾಲಲ್ಲಿ ಇವತ್ತು ನಮ್ಮದು ಪ್ರಕರಣ ನಡೀತದೆ ಅಂತ. ಇದಕ್ಕಿದ್ದಾಗಿ ಎಲ್ಲ ಕರಿಕೋಟ್ ಹಾಕ್ಕೊಂಡು ಆ ಕೋರ್ಟ್ ಹಾಲಿಗೆ ಬಂದ್ಬಿಡೋದು. ಹಾಲ್ ನಂಬರ್ 3, ರೂಮ್ ನಂಬರ್ 3, ಯಾವ ರೂಮ್ಗೆ ಬಂದ್ಬಿಡೋದು. ಅಲ್ಲಿ ಜಡ್ಜು ವಾದ ಪ್ರತಿವಾದವನ್ನು ಕೇಳುವ ಅವಕಾಶವೇ ಇಲ್ಲ. ಅಲ್ಲಿ ಕೂತಿರೋರೆಲ್ಲ ಇವ್ರ ಕಾರ್ಯಕರ್ತರೆ, TMC ಕಾರ್ಯಕರ್ತರೆ, ವಕೀಲರೆಲ್ಲ ಆ ಕಡೆ ಈ ಕಡೆ ಇವರೇ, ಫುಲ್ ಇವ್ರದೇ ಗಲಾಟೆ. ಹೆಚ್ಚು ಕಮ್ಮಿ ಆದರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧರಿರೋರು. ಜಡ್ಜ್ಗೆ ಎದುರುಗಡೆ ಕೂತವ್ರು ಗೊತ್ತಾಗತ್ತೆ, ಎದುರುಗಡೆ ಕೂತಿರೋ ಲಾಯರ್ಗಳು ಯಾರು ಅಂತ. 6th ಸೆನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನನ್ನ ವಿರುದ್ಧ ಇವರೆಲ್ಲ ಸೇರಿ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಜಡ್ಜ್ಗೆ ಗೊತ್ತಾಗತ್ತೆ. ಹಾಗೆ ಅವರನ್ನು ತಮಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸುವಂಥ ಭಾಳ ದೊಡ್ಡದಾದಂಥ ಷಡ್ಯಂತ್ರ ನಡೀತಾ ಇತ್ತು. ಕಲ್ಕತ್ತಾ ಕೋರ್ಟಿನ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಅವರಿಗೆ TMCದು ಯಾವುದರ ಪ್ರಕರಣ ಬಂದರೆ ಇದನ್ನು ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ದೊಡ್ಡ ವಿಷಯ ಆಗಿತ್ತು. ಈಗ ಆ ಜಡ್ಜ್ಗಳೆಲ್ಲ ಸಮಾಧಾನ ಪಡ್ತಾ ಇದ್ರು, ಅಯ್ಯೋ ದೇವರೇ ಬಚಾವಾದ್ವಿ ನಾವು ಇವರ ಇದರಿಂದ. ಒಂದು ಘಟನೆ ನಡೀತಿ, ಎಷ್ಟು ಅಂತ ಹೇಳಿರಿ, ನನಗೂ ಬರ್ಕೊಂಡು ಸಾಕಾಗಿ ಹೋಗಿದೆ. ಒಂದು ಹತ್ಕಳಿ ಅನ್ನುವಂಥ ಒಂದು ಕ್ಷೇತ್ರ, ಇದು 24 ಪರಗನ ಉತ್ತರದಲ್ಲಿ ಬರುತ್ತೆ, ನಾರ್ತ್ 24 ಪರಗನ, 24 ಪರಗನದಲ್ಲಿ ಬರುತ್ತೆ. ಅಲ್ಲಿ ಒಬ್ಬ BJP ಕಾರ್ಯಕರ್ತರ ಮಗಳು, 14 ವರ್ಷದ ಮಗಳು, ಆಕೆಯ ಮೇಲೆ TMC ಕಾರ್ಯಕರ್ತನ ಮಗ ಒಬ್ಬ ರೇಪ್ ಮಾಡಿಬಿಡ್ತಾನೆ. 14 ವರ್ಷದ ಹುಡುಗಿ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಇನ್ವೆಸ್ಟಿಗೇಷನ್ ಯಾರ ಕೈಗೆ ಬರುತ್ತೆ? ಅಮೃತಾ ಸಿನ್ಹಾ ಅವ್ರ ಬೆಂಚಿಗೆ ಬರುತ್ತೆ. ಏನು ಮಾಡ್ತಾರೆ ಅಂದರೆ, ಆ ಹುಡುಗಿಯನ್ನು ಎಲ್ಲಿ ಸಾಕ್ಷ್ಯಾಧಾರ ಬಿಟ್ಬಿಡ್ತಾರೋ ಅನ್ನೋದು ಕಾರಣಕ್ಕೆ ಸುಟ್ಟು ಹಾಕಿಬಿಡ್ತಾರೆ. ನೋಡಿ ಎಂಥ ಭಯಾನಕವಾದಂಥ ಸಂಗತಿಗಳು ಅಂದರೆ. ಇದಕ್ಕೆ ಮಮತಾ ಬೇಗಮ್ ರಿಯಾಕ್ಷನ್ ಏನು ಅಂತ ಕೇಳಿ, ತುಚ್ಛ ಘಟನಾ ಅಂತಾರೆ. ತುಚ್ಛ ಘಟನಾಯೇ ಅಂತಾರೆ. ಒಂದು ರೇಪ್ ಕೇಸ್ ಆದಾಗ ದಮಯಂತಿ ಸೇನ್ ಅಂತೇಳಿ IPS ಆಫೀಸರು, ಆ ದಮಯಂತಿ ಸೇನು ಎನ್ಕ್ವೈರಿ ಮಾಡ್ತಾನೆ ಅಂದ ತಕ್ಷಣ ಆಕೆಯನ್ನು ಕೆಲಸವೇ ಇರಲಾರ್ದಂಥ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸಲಾಗತ್ತೆ. ಯಾಕೆಂದರೆ ಆಕೆ ರೇಪ್ ಕೇಸ್ ಪರವಾಗಿ ನಿಂತು ಹೋರಾಟ ಮಾಡಿ ಆತನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಓಡಾಡ್ತಾ ಇರ್ತಾರೆ. ಇದು ಇವರ ಪರಿಸ್ಥಿತಿ, ಅಲ್ಲಿರುವಂಥ ನ್ಯಾಯಾಂಗ ವ್ಯವಸ್ಥೆಯ ಪರಿಸ್ಥಿತಿಯಾಗಿತ್ತು. ಈಗ ಯಾವಾಗ TMCಯ ಸರ್ಕಾರ ಹೊರಟೋಯ್ತೋ, ನ್ಯಾಯಾಂಗದ ವ್ಯವಸ್ಥೆ ನಿಟ್ಟುಸಿರು ಬಿಡುತ್ತೆ, CBI ನಿಟ್ಟುಸಿರು ಬಿಡುತ್ತೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ನಿಟ್ಟುಸಿರು ಬರುತ್ತೆ. ಯಾಕೆಂದರೆ ಅಧಿಕಾರಿಗಳನ್ನು ಅಟ್ಟಿಸಿಕೊಂಡು ಹೋಗಿ ಹೊಡೆಸ್ತಾ ಇದ್ದಂಥ ಕೆಲಸವನ್ನು ಮಮತಾ ಬೇಗಮ್ ಮಾಡ್ತಾಯಿದ್ರು. ಇಂಥ ವ್ಯವಸ್ಥೆಯಿಂದ ಈಗ ಪಶ್ಚಿಮ ಬಂಗಾಳ ಹೊರಗಡೆ ಬರ್ತಾ ಇದೆ. ಈಕೆ ಮತ್ತೆ ನ್ಯಾಯಾಂಗಕ್ಕೆ ಮೊರೆ ಹೋಗುವಂಥ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಆಕೆಯದೇ ಕೆಳಗಡೆ ಇರುವಂಥ ಭೂಮಿ ಕುಸಿದು ಹೋಗಿದೆ, ಪಕ್ಷವೇ ಆಕೆಯ ಕೈಲಿ ಇಲ್ಲದಾಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.